ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಧರ್ಮಸ್ಥಳದ ಈ ಫೈಲ್ಸ್ ಇತ್ತಲ್ಲ, ಇದರ ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು, ಯಾರ್ಯಾರು ಹೇಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿದ್ರು, ಹೇಗೆಲ್ಲ ಕತೆ ಕಟ್ಟಿದ್ರು ಅನ್ನುವಂಥ ಸಂಪೂರ್ಣ ವರದಿ, ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ನಂತರ ಇಂಥವರ ಪಾತ್ರ ಇಂಥದ್ದು ಅನ್ನೋದು ಒಂದು ಕ್ಲಾರಿಟಿ ಅಲ್ಲಿಗೆ ಬರುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ಟ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಧ್ಯಂತರ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರ ಪಾತ್ರ ಏನು ಅಂತ ಹೇಳಿ ಈವರೆಗೂ ತಿಳಿದು ಬಂದಿದೆ? ದಿನೇಶ್. ಹೌದು ರಂಜಿತ್ ಶಿರಿಯಾರ್, ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣ ಏನಿದೆ ಇದು ಈಗ ಒಂದು ಹಂತದ ಕ್ಲೈಮ್ಯಾಕ್ಸ್ ಹಂತ ತಲುಪಿರುವಂತದ್ದು. ಜೂನ್ ನಲ್ಲಿ ಆ ಒಂದು ಪತ್ರ ವೈರಲ್ ಆದ ಬಳಿಕ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತಾ ಹೋಯಿತು. ಈ ಒಂದು ಪ್ರಕರಣದ ಕುರಿತು ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಹೋಯಿತು. ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೂ ಇದು ಕಾರಣ ಆಗಿತ್ತು. ಆ ಬಳಿಕ ಜುಲೈ 20ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿಯನ್ನು ಕೂಡ ರಚನೆ ಮಾಡುತ್ತೆ. ಎಸ್ಐಟಿ ರಚನೆ ಆದ ಬಳಿಕ ಏನು ಎಸ್ಐಟಿಗೂ ಕೂಡ ಈ ಒಂದು ಕೇಸ್ ಹಸ್ತಾಂತರ ಆಗುತ್ತೆ. ಆ ಬಳಿಕ ಮೊದಲ ಹಂತದಲ್ಲಿ ಆತನನ್ನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ ಎಸ್ಐಟಿ ಆಫೀಸ್, ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ ಎಸ್ಐಟಿ ಆಫೀಸ್ ಅಲ್ಲಿ ಆತನನ್ನ 2 ದಿನಗಳ ಕಾಲ, ಅಂದ್ರೆ ಜುಲೈ 26 ಮತ್ತು 27ನೇ ತಾರೀಕಿನಂದು ಆತನನ್ನ ಅಲ್ಲಿ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಆತನನ್ನ ಧರ್ಮಸ್ಥಳದ ನೇತ್ರಾವತಿ ನದಿ ತೀರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆರಂಭಿಕ ಹಂತದಲ್ಲಿ ಮೊದಲ ದಿನ 13 ಪಾಯಿಂಟ್ಗಳನ್ನ ಗುರುತಿಸಲಾಯಿತು. ಆ ಬಳಿಕ 13 ಪಾಯಿಂಟ್ ಗುರುತಿಸಿದ ಆ ಬಳಿಕ ಮರುದಿನದಿಂದಲೇ ಆ ಒಂದು ಉತ್ಖನನ ಕೂಡ ಆರಂಭ ಆಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂತದ್ದು. 17 ಪಾಯಿಂಟ್ಗಳ ಉತ್ಖನನ ಆದ ಬಳಿಕ ಏನು ಒಂದಷ್ಟು ವಿಚಾರಣೆ ಆಯಿತು. ಚಿನ್ನಯ್ಯನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ಬಳಿಕ ಆತನನ್ನ ಬಂಧಿಸಿ ಏನು ಈಗಾಗಲೇ ಆತ ಶಿವಮೊಗ್ಗ ಜೈಲಿನಲ್ಲಿ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡಿದ್ರು. ಜೂನ್ನಿಂದ ಆರಂಭವಾಗಿರುವಂತದ್ದು. ಆ ಬಳಿಕ ಜುಲೈನಲ್ಲಿ ಎಸ್ಐಟಿ ರಚನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಸ್ಐಟಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೂಡ ತನಿಖೆಯನ್ನು ನಡೆಸಿತು. ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಮೊದಲ ಹಂತದ ವರದಿ ನೀಡುವುದಕ್ಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿರುವಂತದ್ದು. ಇವತ್ತು ಎಸ್ಐಟಿ ಬೆಳ್ತಂಗಡಿಯ ಕೋರ್ಟ್ಗೆ ಮೊದಲ ಹಂತದ ವರದಿಯನ್ನು ಒಪ್ಪಿಸಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಧರ್ಮಸ್ಥಳದ ಈ ಫೈಲ್ಸ್ ಇತ್ತಲ್ಲ, ಇದರ ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು, ಯಾರ್ಯಾರು ಹೇಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿದ್ರು, ಹೇಗೆಲ್ಲ ಕತೆ ಕಟ್ಟಿದ್ರು ಅನ್ನುವಂಥ ಸಂಪೂರ್ಣ ವರದಿ, ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ನಂತರ ಇಂಥವರ ಪಾತ್ರ ಇಂಥದ್ದು ಅನ್ನೋದು ಒಂದು ಕ್ಲಾರಿಟಿ ಅಲ್ಲಿಗೆ ಬರುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ಟ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಧ್ಯಂತರ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರ ಪಾತ್ರ ಏನು ಅಂತ ಹೇಳಿ ಈವರೆಗೂ ತಿಳಿದು ಬಂದಿದೆ? ದಿನೇಶ್. ಹೌದು ರಂಜಿತ್ ಶಿರಿಯಾರ್, ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣ ಏನಿದೆ ಇದು ಈಗ ಒಂದು ಹಂತದ ಕ್ಲೈಮ್ಯಾಕ್ಸ್ ಹಂತ ತಲುಪಿರುವಂತದ್ದು. ಜೂನ್ ನಲ್ಲಿ ಆ ಒಂದು ಪತ್ರ ವೈರಲ್ ಆದ ಬಳಿಕ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತಾ ಹೋಯಿತು. ಈ ಒಂದು ಪ್ರಕರಣದ ಕುರಿತು ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಹೋಯಿತು. ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೂ ಇದು ಕಾರಣ ಆಗಿತ್ತು. ಆ ಬಳಿಕ ಜುಲೈ 20ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿಯನ್ನು ಕೂಡ ರಚನೆ ಮಾಡುತ್ತೆ. ಎಸ್ಐಟಿ
ರಚನೆ ಆದ ಬಳಿಕ ಏನು SITಗೂ ಕೂಡ ಈ ಒಂದು ಕೇಸ್ ಹಸ್ತಾಂತರ ಆಗುತ್ತೆ. ಆ ಬಳಿಕ ಮೊದಲ ಹಂತದಲ್ಲಿ ಆತನನ್ನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ SIT ಆಫೀಸ್ ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ SIT ಆಫೀಸ್ ಅಲ್ಲಿ ಆತನನ್ನ 2 ದಿನಗಳ ಕಾಲ ಅಂದ್ರೆ ಜುಲೈ 26 ಮತ್ತು 27ನೇ ತಾರೀಕಿನಂದು ಆತನನ್ನ ಅಲ್ಲಿ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಆತನನ್ನ ಧರ್ಮಸ್ಥಳದ ನೇತ್ರಾವತಿ ನದಿ ತೀರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆರಂಭಿಕ ಹಂತದಲ್ಲಿ ಮೊದಲ ದಿನ 13 ಪಾಯಿಂಟ್ಗಳನ್ನ ಗುರುತಿಸಲಾಯಿತು. ಆ ಬಳಿಕ 13 ಪಾಯಿಂಟ್ ಗುರುತಿಸಿದ ಆ ಬಳಿಕ ಮರುದಿನದಿಂದಲೇ ಆ ಒಂದು ಉತ್ಖನನ ಕೂಡ ಆರಂಭ ಆಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂತದ್ದು. 17 ಪಾಯಿಂಟ್ಗಳ ಉತ್ಖನನ ಆದ ಬಳಿಕ ಏನು ಒಂದಷ್ಟು ವಿಚಾರಣೆ ಆಯಿತು. ಚಿನ್ನಯ್ಯನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ಬಳಿಕ ಆತನನ್ನ ಬಂಧಿಸಿ ಏನು ಈಗಾಗಲೇ ಆತ ಶಿವಮೊಗ್ಗ ಜೈಲಿನಲ್ಲಿ ಇರುವಂತದ್ದು. SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡಿದ್ರು. ಜೂನ್ ನಿಂದ ಆರಂಭವಾಗಿರುವಂತದ್ದು. ಆ ಬಳಿಕ ಜುಲೈನಲ್ಲಿ SIT ರಚನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ SIT ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೂಡ ತನಿಖೆಯನ್ನು ನಡೆಸಿತು. ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ SIT ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಮೊದಲ ಹಂತದ ವರದಿ ನೀಡುವುದಕ್ಕೆ SIT ತಯಾರಿ ಮಾಡಿಕೊಂಡಿರುವಂತದ್ದು. ಇವತ್ತು SIT ಬೆಳ್ತಂಗಡಿಯ ಕೋರ್ಟ್ಗೆ ಮೊದಲ ಹಂತದ ವರದಿಯನ್ನು ಒಪ್ಪಿಸಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ಇದು ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶಿರಿಯಾರ್. SIT ಅಧಿಕಾರಿಗಳು ನಿರಂತರವಾಗಿ ಧರ್ಮಸ್ಥಳದ ಫೈಲ್ಸ್ ಇತ್ತಲ್ಲ, ಇದರ ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರು ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು, ಯಾರ್ಯಾರು ಹೇಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡಿದ್ರು, ಹೇಗೆಲ್ಲ ಕತೆ ಕಟ್ಟಿದ್ರು ಅನ್ನುವಂಥ ಸಂಪೂರ್ಣ ವರದಿ, ಮಧ್ಯಂತರ ವರದಿಯನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ನಂತರ ಇಂಥವರ ಪಾತ್ರ ಇಂಥದ್ದು ಅನ್ನೋದು ಒಂದು ಕ್ಲಾರಿಟಿ ಅಲ್ಲಿಗೆ ಬರುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ಟ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಧ್ಯಂತರ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರ ಪಾತ್ರ ಏನು ಅಂತ ಹೇಳಿ ಈವರೆಗೂ ತಿಳಿದು ಬಂದಿದೆ? ದಿನೇಶ್. ಹೌದು ರಂಜಿತ್ ಶಿರಿಯಾರ್, ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣ ಏನಿದೆ ಇದು ಈಗ ಒಂದು ಹಂತದ ಕ್ಲೈಮ್ಯಾಕ್ಸ್ ಹಂತ ತಲುಪಿರುವಂತದ್ದು. ಜೂನ್ ನಲ್ಲಿ ಆ ಒಂದು ಪತ್ರ ವೈರಲ್ ಆದ ಬಳಿಕ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತಾ ಹೋಯಿತು. ಈ ಒಂದು ಪ್ರಕರಣದ ಕುರಿತು ಬೇರೆ ಬೇರೆ ರೀತಿಯಾದಂತಹ ಚರ್ಚೆ ಆಗ್ತಾ ಹೋಯಿತು. ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೂ ಇದು ಕಾರಣ ಆಗಿತ್ತು. ಆ ಬಳಿಕ ಜುಲೈ 20ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ SIT ಅನ್ನು ಕೂಡ ರಚನೆ ಮಾಡುತ್ತೆ. SIT ರಚನೆ ಆದ ಬಳಿಕ ಏನು SITಗೂ ಕೂಡ ಈ ಒಂದು ಕೇಸ್ ಹಸ್ತಾಂತರ ಆಗುತ್ತೆ. ಆ ಬಳಿಕ ಮೊದಲ ಹಂತದಲ್ಲಿ ಆತನನ್ನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ SIT ಆಫೀಸ್ ಅಂದ್ರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂತ SIT ಆಫೀಸ್ ಅಲ್ಲಿ ಆತನನ್ನ 2 ದಿನಗಳ ಕಾಲ ಅಂದ್ರೆ ಜುಲೈ 26 ಮತ್ತು 27ನೇ ತಾರೀಕಿನಂದು ಆತನನ್ನ ಅಲ್ಲಿ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಆತನನ್ನ ಧರ್ಮಸ್ಥಳದ ನೇತ್ರಾವತಿ ನದಿ ತೀರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆರಂಭಿಕ ಹಂತದಲ್ಲಿ ಮೊದಲ ದಿನ 13 ಪಾಯಿಂಟ್ಗಳನ್ನ ಗುರುತಿಸಲಾಯಿತು. ಆ ಬಳಿಕ 13 ಪಾಯಿಂಟ್ ಗುರುತಿಸಿದ ಆ ಬಳಿಕ ಮರುದಿನದಿಂದಲೇ ಆ ಒಂದು ಉತ್ಖನನ ಕೂಡ ಆರಂಭ ಆಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂತದ್ದು. 17 ಪಾಯಿಂಟ್ಗಳ ಉತ್ಖನನ ಆದ ಬಳಿಕ ಏನು ಒಂದಷ್ಟು ವಿಚಾರಣೆ ಆಯಿತು. ಚಿನ್ನಯ್ಯನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ಬಳಿಕ ಆತನನ್ನ ಬಂಧಿಸಿ ಏನು ಈಗಾಗಲೇ ಆತ ಶಿವಮೊಗ್ಗ ಜೈಲಿನಲ್ಲಿ ಇರುವಂತದ್ದು. SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡಿದ್ರು. ಜೂನ್ ನಿಂದ ಆರಂಭವಾಗಿರುವಂತದ್ದು. ಆ ಬಳಿಕ ಜುಲೈನಲ್ಲಿ SIT ರಚನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ SIT ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೂಡ ತನಿಖೆಯನ್ನು ನಡೆಸಿತು. ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ SIT ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಮೊದಲ ಹಂತದ ವರದಿ ನೀಡುವುದಕ್ಕೆ SIT ತಯಾರಿ ಮಾಡಿಕೊಂಡಿರುವಂತದ್ದು. ಇವತ್ತು SIT ಬೆಳ್ತಂಗಡಿಯ ಕೋರ್ಟ್ಗೆ ಮೊದಲ ಹಂತದ ವರದಿಯನ್ನು ಒಪ್ಪಿಸಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್.